ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಾನೊಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಬರ್ಫಿ ಅಂತ ಹೇಳ್ಬೋದು. ಬರ್ಫಿ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬ ರುಚಿಯಾಗಿ ಕೂಡ ಇರ್ತದೆ. ಇದು ಇಂಡಿಯನ್ ಟ್ರೆಡಿಷನಲ್ ರೆಸಿಪಿ ಅಂತ ಕೂಡ ಇದನ್ನು ಕರೀತಾರೆ. ಗುಡ್ ಪಾಪಡಿ ಅಂತ ಗುಜರಾತಿದು ಒಂದು ಟ್ರೆಡಿಷನಲ್ ರೆಸಿಪಿ. ಮಾಡಲಿಕ್ಕೆ ತುಂಬ ಸುಲಭ. ಮಾಡುವುದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಫಸ್ಟಿಗೆ ಸ್ವಲ್ಪ ಹಾಕಿದ್ರೂ ತೊಂದರೆ ಇಲ್ಲ. ಇಲ್ಲಿ ನಾನು ಒಂದು ಅರ್ಧ ಕಪ್ ಹಾಕೊಂಡಿದ್ದೇನೆ. ಅದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಿ. ಬ್ರೌನ್ ಕಲರ್ಗೆ ಬರಬಾರ್ದಿದು. ಒಂಥರ ಪರಿಮಳ ಬರುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ತುಪ್ಪ ಮತ್ತೆ ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಆಗುವಾಗ ಯಾವ ರೀತಿ ಒಳ್ಳೆ ಪರಿಮಳ ಬರ್ತದೆ ಅಂತ. ಬ್ರೌನ್ ಆಗ್ಲಿಕ್ಕೆ ಬಿಡಬೇಡಿ. ಅಂದ್ರೆ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಇದು ಬ್ರೌನ್ ಆಗ್ತದೆ. ನೋಡಿ ಒಂಥರ ಕಲರ್ ಬರ್ತಾ ಇದೆ. ಕೈ ಆಡಿಸ್ತಾ ಇರಬೇಕು. ಫ್ಲೇಮನ್ನು ಕಮ್ಮಿಯಲ್ಲೇ ಇಟ್ಕೊಳ್ಳಿ, ಯಾಕಂದ್ರೆ ಇಲ್ಲದ್ರೆ ಫುಲ್ಲು ಇದು ಬ್ರೌನ್ ಆಗ್ಬೋದು ಗೋಧಿ ಹಿಟ್ಟು. ಕೈ ಆಡಿಸ್ತಾ ಇರಬೇಕು ಮಾತ್ರ. ನೋಡಿ ಕಲರ್ ಎಲ್ಲ ಯಾವ ರೀತಿ ಚೇಂಜ್ ಆಗಿದೆ. ತುಪ್ಪ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಆಗಿದೆ. ನಿಮ್ಗೆ ಕಾಣ್ತಿರ್ಬೋದು, ಒಳ್ಳೆ ಪರಿಮಳ ಕೂಡ ಬರ್ತದೆ. ಇಡೀ ಮನೆಯಲ್ಲಿ ಘಮ ಘಮ ಹೇಳ್ತಾ ಇದೆ. ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಆಯಿತು. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಹಾಕ್ತಾ ಇದ್ದೇನೆ. ಒಂದು 5ರಿಂದ 6 ಏಲಕ್ಕಿಯನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು. ಕೈ ಆಡಿಸ್ತಾ ಇರಿ. ಇದಕ್ಕೆ ಈಗ ತುಪ್ಪ ಆಗಲಿ ಏನು ಹಾಕ್ಕೊಳ್ಳಿಲ್ಲ ನಾನು. ಒಂದು ಜಾಯಿಕಾಯಿಯನ್ನ ಒಂದು ಸುತ್ತು ತುರಿದ್ಕೊಳ್ತಿದ್ದೇನೆ. ಜಾಸ್ತಿ ಹಾಕಬೇಡಿ, ಒಂದೆರಡು ಸುತ್ತು ಹಾಕಿದ್ರೆ ಆಯ್ತು. ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಒಂದು 3/4 ಕಪ್ನಷ್ಟು ಬೆಲ್ಲವನ್ನ ತಗೊಂಡಿದ್ದೇನೆ. ಈಗ ಫಸ್ಟಿಗೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಆಗಬೇಕು, ಅಲ್ಲಿಯವರೆಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ಹಾಲೇನು ತುಪ್ಪ ಏನು ಸೇರಿಸ್ಕೊಳ್ಳಿಲ್ಲ. ಈಗ ಬಾಕಿ ಉಳಿದ ಬೆಲ್ಲ ಇದೆ ನೋಡಿ, 1/4 ಕಪ್ನಷ್ಟು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಮಿಕ್ಸ್ ಆಗಬೇಕು. ಬೆಲ್ಲವನ್ನ ಪುಡಿ ಮಾಡಿ ಹಾಕೊಳ್ಳಿ. ಇಡೀ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇಡೀ ಬೆಲ್ಲ ಹಾಕಿದ್ರೆ ಕರಗ್ಲಿಕ್ಕಿಲ್ಲ. ಪುಡಿ ಆದ್ರೆ ಬೇಗ ಹುಡಿಯೊಟ್ಟಿಗೆ ಅಂದ್ರೆ ಗೋಧಿ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಆಗ್ತದೆ. ಇಲ್ಲಿ ನಾನು 1 ಸ್ಪೂನ್ ಈಗ ತುಪ್ಪವನ್ನು ಹಾಕೊಂಡಿದ್ದೇನೆ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಫ್ಲೇಮನ್ನು ಆಫ್ ಮಾಡಿ ಕೂಡ ಮಾಡ್ಕೋಬಹುದು. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಪ್ಲೇಟಿಗೆ ಹಾಕೊಳ್ಬೇಕು. ಅದಕ್ಕೆ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನ ಒರೆಸ್ಕೊಳ್ಳಿ. ನಂತರ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಎಲ್ಲ ಮಿಕ್ಸ್ ಮಾಡಿದ್ದಿದೆಯಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ತಟ್ಕೊಳ್ಬೇಕು. ಬರ್ತದೆ ನಿಮಗೆ ಬರ್ಫಿ, ಅದಕ್ಕೆ ಇದು ಬರ್ತದೆ. ನಾನಿಲ್ಲಿ ನಿಮಗೆ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಎಲ್ಲ ಹಾಕೊಂಡ ನಂತರ ಒಂದು ಸ್ಪೂನಲ್ಲಿ ಕೂಡ ನೀವು ಇದನ್ನ ತಟ್ಕೊಳ್ಬಹುದು. ಎಲ್ಲ ಚೆನ್ನಾಗಿ ಸೆಟ್ ಆಗ್ತದೆ. ತುಪ್ಪ ಮತ್ತೆ ಬೆಲ್ಲ ಹಾಕಿದ್ದೇವೆ ನೋಡಿ, ಅದಕ್ಕೋಸ್ಕರ. ಈಗ ಮೇಲ್ಗಡೆ ಬಾದಾಮನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 5-6 ಬಾದಾಮನ್ನ ಸಪೂರಕ್ಕೆ ಕಟ್ ಮಾಡಿದೆ. ಅಥವಾ ನೀವು ಏನಾದರೂ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಬಹುದು ಮೊದಲೇ, ಇಲ್ಲಾದ್ರೆ ಈ ತರ ಮಾಡ್ಕೊಳ್ಬಹುದು. ಎಲ್ಲವನ್ನ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದನ್ನ ತಣಿಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಣಿದ್ರೆ ಸಾಕಾಗ್ತದೆ. ಆಗನೇ ನೀವು ಇದನ್ನ ಕಟ್ ಮಾಡಿ ಇಟ್ಕೊಳ್ಬಹುದು. ನಾನಿಲ್ಲಿ ಗೆರೆ ಎಲ್ಲ ಹಾಕಿದ್ದೇನೆ. ಈಗ ನೋಡಿ ತಣ್ದಿದೆ. ಈಗ ಹೇಗೆ ಬಂದಿದೆ ಅಂತ ನೋಡುವ. ಸೈಡ್ ಎಲ್ಲ ತೆಗೆದುಕೊಳ್ಳಿ. ಅಂದ್ರೆ ಸ್ಕ್ವೇರ್ ಶೇಪಲ್ಲಿ ಇಲ್ಲ, ನಮಗೆ ಸ್ಕ್ವೇರ್ ಶೇಪಲ್ಲಿ ಬೇಕು. ಆದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ಪೀಸ್ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಬರ್ಫಿ ತರ ಆರಾಮಾಗಿ ನೀವು ಈ ಸ್ವೀಟ್ ಅನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು, ಹೆಲ್ತಿ ಕೂಡ ಇದು. ನಾನಂತೂ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಿದ್ದೇನೆ. ನನ್ನ ಗೋಧಿ ಹಿಟ್ಟಿನ ಬರ್ಫಿ ರೆಡಿ ಆಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗೆ ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.